Hello students, so today we can look into the third lab program. Okay, so prepare student marks card using all the table attributes with an image. So here we should use all the attributes of the table tag and we should insert one image also. So we are going to prepare a marks card. Okay, so here you can see the output of this program. Okay, first, so here you can see how your marks card will be displayed. So here I have used every attributes like column span, calls, rows, cell padding, cell spacing, then table border, table color. So everything I have been used in this particular program. So here this will be your output of the program. So we can look one by one how this program gets worked. Okay, so always you should begin with your structure of your HTML program. Okay, so here HTML head, title you can give title as marks card, then close the header tag, begin the body tag. First you should write the structure, right? End the body tag, then end the HTML tag. After that save the file as markscard.html or file.html, program.html. So you can give any name for the particular program, but save it, the file extension should be .html. ಮತ್ತೆ ಏನು ಅಂತ ಹೇಳಿದರೆ, ನೀವೊಂದು ಪರ್ಟಿಕ್ಯುಲರ್ ಟ್ಯಾಗ್ ಯೂಸ್ ಮಾಡಿದಾಗ ರನ್ ಮಾಡ್ತಾ ಇರಬೇಕು ಪ್ರೋಗ್ರಾಮ್. ನೀವು ನೋಡಬೇಕು ಆ ಪರ್ಟಿಕ್ಯುಲರ್ ಟ್ಯಾಗ್ ಎಲ್ಲಿ ಡಿಸ್ಪ್ಲೇ ಆಗಬೇಕು, ಅಲ್ಲಿ ಬಂದಿದೆನಾ ಇಲ್ವಾ, ಅದೆಲ್ಲ ನೀವು ಲ್ಯಾಬಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕಾಗಿದ್ದು ಆಯಿತಾ. ಸೊ ಇಲ್ಲಿ ನಮಗೆ ನೋಡೋಣ. ಸೊ ಇಲ್ಲಿ ಬಾಡಿ ಟ್ಯಾಗ್ ಆದಮೇಲೆ ಟೇಬಲ್ ಟ್ಯಾಗ್ ಯೂಸ್ ಮಾಡಿದ್ದೀನಿ. ಟೇಬಲ್ ಟ್ಯಾಗ್ ಯೂಸ್ ಮಾಡಿಬಿಟ್ಟು ಮಾರ್ಕ್ಸ್ ಕಾರ್ಡ್ ಡಿಸ್ಪ್ಲೇ ಮಾಡಬೇಕಲ್ಲ. ಸೊ ಟೇಬಲ್ ಬಾರ್ಡರ್ ಈಕ್ವಲ್ಸ್ 10. ಸೊ ನೀವು ವ್ಯಾಲ್ಯೂಸ್ ಕೊಡುವಾಗ ನೀವು ನೋಡ್ಕೋಬೋದು, 9 ಕೊಟ್ಟರೆ ಏನಾಗುತ್ತೆ, 8 ಕೊಟ್ಟರೆ ಏನಾಗುತ್ತೆ, 7 ಕೊಟ್ಟರೆ ಏನಾಗುತ್ತೆ. ಸೊ ಬಾರ್ಡರ್ ಯಾವಾಗಲೂ ನೀವು ಚೆಕ್ ಮಾಡಬೇಕು ಯಾವುದು ಕೊಡೋಕ್ಕೆ ಆಗ್ಬೋದು ಅಂತ. ಸೊ ಬಾರ್ಡರ್ ಕೊಡಿ, ಬಾರ್ಡರ್ ಈಕ್ವಲ್ಸ್ 10, ಅಲೈನ್ ಈಕ್ವಲ್ಸ್ ಸೆಂಟರ್. ನನ್ನ ಟೇಬಲ್ ವೆಬ್ ಪೇಜಿನ ಮಧ್ಯದಲ್ಲಿ ಡಿಸ್ಪ್ಲೇ ಆಗಬೇಕು. ಸೊ ಅದಕ್ಕೆ ಅಲೈನ್ ಈಕ್ವಲ್ಸ್ ಸೆಂಟರ್. ಕಾಲ್ಸ್ ಅಂತ ಹೇಳೋದು ಕಾಲಮ್ಸಿಗೆ, ಅದು ನಾನು 8 ಕೊಟ್ಟಿದ್ದೀನಿ. ಸೊ ನೀವು ಟ್ರೈ ಮಾಡಿ ನೋಡಿ, ಯಾವ ವ್ಯಾಲ್ಯೂಸ್ ಬೇಕಾದರೂ ಇಲ್ಲಿ ಕೊಡ್ಬೋದು. ಸೊ ನಾನು ಕಾಲ್ಸ್ 8 ಕೊಟ್ಟಿದ್ದೀನಿ, ರೋಸ್ ಈಕ್ವಲ್ಸ್ 8 ಕೊಟ್ಟಿದ್ದೀನಿ. ಸೆಲ್ ಪ್ಯಾಡಿಂಗ್ ಅಂದರೆ ಸ್ಪೇಸ್ ಬಿಟ್ವೀನ್ ದೋಸ್ ಪರ್ಟಿಕ್ಯುಲರ್ ಡೇಟಾ, ರೈಟ್. ಸೊ ಸೆಲ್ ಪ್ಯಾಡಿಂಗ್ ಮತ್ತು ಸೆಲ್ ಸ್ಪೇಸ್ ನಾವು ಹಾಕಿರೋ ವ್ಯಾಲ್ಯೂದು ಸ್ಪೇಸ್. ಸೊ 9 ಅಂತ ಕೊಟ್ಟಿದ್ದೀನಿ, ನೀವು ಬೇರೆ ವ್ಯಾಲ್ಯೂಸ್ ಕೊಟ್ಟು ನೋಡಿ ಎಷ್ಟು ಬರುತ್ತೆ ಅಂತ. ಸೆಲ್ ಪ್ಯಾಡಿಂಗ್ ಸೆಲ್ ಸ್ಪೇಸಿಂಗ್ ಕೊಟ್ಟಿಲ್ಲ ಆದರೆ ಏನಾಗುತ್ತೆ ಅಂತ ನೋಡಿ. ಸೊ ಇದೆಲ್ಲ ನೀವು ಟ್ರೈ ಮಾಡಬೇಕು. ಓಕೆ, BG ಕಲರ್ ಈಕ್ವಲ್ಸ್ ಪಿಂಕ್. ಸೊ ನಿಮಗೆ ಯಾವ ಕಲರ್ ಬೇಕಾದರೂ ಅಲ್ಲಿ ಕೊಡ್ಬೋದು. ಸೊ ಇದು ಟೇಬಲ್ ಪ್ರಾಪರ್ಟೀಸ್, ಮೇನ್ ಪ್ರಾಪರ್ಟೀಸ್ ಯೂಸ್ ಮಾಡಿದ್ದೀನಿ ಇಲ್ಲಿ. ಸೊ ಇದೆಲ್ಲ ನೀವು ನಿಮ್ಮ ಪ್ರೋಗ್ರಾಮಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ವ್ಯಾಲ್ಯೂಸ್ ಕೊಡೋವಾಗ ನೋಡ್ಕೊಳ್ಳಿ, ಇದು ಕೊಟ್ಟರೆ ಎಷ್ಟು ಬರುತ್ತೆ, 10 ಕೊಟ್ಟರೆ ಎಷ್ಟು ಬರುತ್ತೆ, 20 ಕೊಟ್ಟರೆ ಎಷ್ಟು ಬರುತ್ತೆ. ಸೊ ಅದೆಲ್ಲ ಕರೆಕ್ಟಾಗಿ ನೀವು ನೋಡ್ಕೋಬೇಕಾಗಿದ್ದು. ನೆಕ್ಸ್ಟ್ TR ಅಂತ ಹೇಳೋದು ಯಾಕೆ, ಟೇಬಲ್ ರೋ ಟ್ಯಾಗ್. ಸೊ TR means table row. So we are begin the row. Then I have used TH is for table heading. So table heading call span equals 10 I have it been taken, means particular table row must have the 10 columns, relate 10 columns. ಸೊ 10 ಕಾಲಮ್ಸ್ ಒಳಗೇನೆ ನನಗಿದು ಬರೀಬೇಕಾಗಿದೆ. TH ಅಂತ ಹೇಳ ಯೂಸ್ ಮಾಡಿದಾಗ ನಮ್ಮ ಪರ್ಟಿಕ್ಯುಲರ್ ಟೆಕ್ಸ್ಟ್ ಬೋಲ್ಡಲ್ಲಿ ಇರುತ್ತೆ. ಓಕೆ, TH ಕಾಲಮ್ ಸ್ಪ್ಯಾನ್ ಈಕ್ವಲ್ಸ್ 10. ಓಕೆ, ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ನೆಕ್ಸ್ಟ್ ಬ್ರೇಕ್, ಸ್ಟೇಟ್ಮೆಂಟ್ ಆಫ್ ಮಾರ್ಕ್ಸ್ ಬ್ರೇಕ್, ಬ್ಯಾಚುಲರ್ ಆಫ್ ಕಾಮರ್ಸ್ ಕಂಪ್ಯೂಟರ್ ಅಪ್ಲಿಕೇಶನ್ ಬ್ರೇಕ್. ಸೊ ಇದೆಲ್ಲ ಆಪ್ಷನಲ್, ನೀವು ಬರ್ಕೊಂಡಿದ್ರೆ ಚಂದ. ಈ ಟೆಕ್ಸ್ಟ್ ಎಲ್ಲ ಮಾಡಿದರೆ ನಿಮ್ಮ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಒಮ್ಮೆ ನೋಡಿ. ಸೊ ಇಲ್ಲಿ ನೋಡ್ಬೋದು, ನಿಮಗೆ ಈ ಥರ ಬರುತ್ತೆ. ಟೇಬಲ್ ಒಳಗೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ಸ್ಟೇಟ್ಮೆಂಟ್ ಆಫ್ ಮಾರ್ಕ್ಸ್, ಬ್ಯಾಚುಲರ್ ಆಫ್ ಕಾಮರ್ಸ್ ಕಂಪ್ಯೂಟರ್ ಅಪ್ಲಿಕೇಶನ್. ಮತ್ತು ಇನ್ನೊಂದೇನಂತ ಹೇಳಿದರೆ ಕಾಲಮ್ ಸ್ಪ್ಯಾನ್. ಇಲ್ಲಿ ಈ ಥರ 10 ಟೈಮ್ಸ್ ಇದನ್ನು ಡಿವೈಡ್ ಆಗಿ ಮಧ್ಯದಲ್ಲಿ ಆ ಪರ್ಟಿಕ್ಯುಲರ್ ಟೆಸ್ಟ್ ಬಂದಿದೆ, ಅದಕ್ಕೆ TH ಕಾಲ್ ಸ್ಪ್ಯಾನ್ ಈಕ್ವಲ್ಸ್ 10 ಅಂತ ಕೊಟ್ಟಿದೆ. ಮತ್ತು ನಿಮ್ಮ ಟೇಬಲ್ ಬಾರ್ಡರ್ ನೋಡ್ಬೋದು ಇಲ್ಲಿ ನಿಮಗೆ. ಸೊ ಟೇಬಲ್ ಬಾರ್ಡರ್ ಮತ್ತು ಟೇಬಲ್ ಕಲರ್ ಪಿಂಕ್ ಕೊಟ್ಟಿದೆ, ಸೊ ಅದಕ್ಕೆ ಪಿಂಕ್ ಬಂದಿದೆ. ಓಕೆ, ಸೊ ಹಾಗೆ ಈ ಟೆಕ್ಸ್ಟ್ ನೋಡಿ, ಟೆಕ್ಸ್ಟ್ ಬರೆಯುವಾಗ ಬ್ರೇಕ್ ಕೊಟ್ಟಿದ್ದೀನಿ, ಅದಕ್ಕೆ ಅದು ನೆಕ್ಸ್ಟ್ ಲೈನಿಗೆ ಬಂದಿದೆ. ಓಕೆ, ಸೊ ದಿಸ್ ಈಸ್ ದ ಔಟ್ಪುಟ್ ಫಾರ್ ದಟ್. This is the output for this text. And next I have inserted one image
ಓಕೆ, ಇಮೇಜ್ ಸೋರ್ಸ್ ಈಕ್ವಲ್ಸ್. ಸೊ ಸೋರ್ಸ್ ನಮ್ಮ ಪರ್ಟಿಕ್ಯುಲರ್ ಇಮೇಜ್, ನಮ್ಮ ಸಿಸ್ಟಮಲ್ಲಿ ಯಾವ ಇಮೇಜಸ್, ಈಗ ನಿಮ್ಮ ಪಿಕ್ಸ್ ಅಂತೂ ನಿಮ್ಮ ಸಿಸ್ಟಮ್ಸಲ್ಲಿ ಅಲ್ಲಿ ಲ್ಯಾಬಲ್ಲಿ ಇರೋದಿಲ್ಲ. ಸೊ ಅಲ್ಲಿ ಯಾವ ಪಿಕ್ಚರ್ಸ್ ಇದೆ, ಯಾವುದಾದ್ರೂ ಲೈಕ್ ಫ್ಲವರ್ ಪಿಕ್ಚರ್ಸ್, ಆ್ಯನಿಮಲ್ಸ್ ಪಿಕ್ಚರ್ಸ್, ಸೊ ಅಂಥ ಪಿಕ್ಚರ್ಸದು ಒಂದು ಕಾಪಿ ತಗೊಂಡು ಅದರ ಸೋರ್ಸ್ ಫೈಲಿಲ್ಲಿ ಹಾಕಿ, ಅದರ ನೇಮ್ ಮತ್ತು ಅದರ ಫಾರ್ಮ್ಯಾಟ್ .jpg. ಸೊ ಇಲ್ಲಿ ನಾನು ಡಿ ಡ್ರೈವಿಂದ ಪಿಕ್ಚರ್ಸ್ 4.jpg ಅಂತ ಹೇಳೋ ಒಂದು ಇಮೇಜನ್ನು ಆ್ಯಡ್ ಮಾಡಿದ್ದೀನಿ. ವಿಡ್ತ್ ಸೆಟ್ ಮಾಡಿ, ವಿಡ್ತ್ ಮತ್ತು ಹೈಟ್ ಕಂಪಲ್ಸರಿ ಒನ್ ಆಫ್ ದ ಇಂಪಾರ್ಟೆಂಟ್ ಒನ್ ಫಾರ್ ದ ಇಮೇಜ್ ಸೆಟ್ಟಿಂಗ್. ಸೊ ಇಲ್ಲಿ ನನಗೆ ಪರ್ಟಿಕ್ಯುಲರ್ ಇಮೇಜದ ಹೈಟ್ ಮತ್ತು ವಿಡ್ತ್ ಕರೆಕ್ಟ್ ಆಗಿರಬೇಕು. ಸೊ ಅದಕ್ಕೆ ವಿಡ್ತ್ ಈಕ್ವಲ್ಸ್ 200, ಹೈಟ್ ಈಕ್ವಲ್ಸ್ 100. ಸೊ ನೀವಲ್ಲಿ ನಿಮ್ಮ ಸಿಸ್ಟಮಲ್ಲಿ ಮಾಡೋ ಸೇಮ್ ವಿಡ್ತ್ ಮತ್ತು ಹೈಟ್ ತಗೋಬೇಕು ಅಂತೇನಿಲ್ಲ. ಸೊ ನೋಡ್ಕೊಳ್ಳಿ, ನೀವಲ್ಲಿ ವಿಡ್ತ್ ಮತ್ತು ಹೈಟ್ ಸೆಟ್ ಮಾಡಾಗ ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮ್ಮ ಸಿಸ್ಟಮಲ್ಲಿ ಯಾವ ವ್ಯಾಲ್ಯೂಸ್ ಆಗುತ್ತದೆ ಅಂತ. ಕೆಲವೊಂದು ಸಿಸ್ಟಮಲ್ಲಿ 150 ವಿಡ್ತ್ ತಗೋಬೋದು, 250 ತಗೋಬೋದು. ಸೊ ಹಾಗೆ ವಿಡ್ತ್ ಮತ್ತು ಹೈಟ್ ಸಹ ನೀವಲ್ಲಿ ಟ್ರೈ ಮಾಡಿ ನೋಡಬೇಕು ಯಾವ ಥರ ಬರುತ್ತೆ ಅಂತ. ಓಕೆ, ಮತ್ತು ಅಲೈನ್ ಈಕ್ವಲ್ಸ್ ಲೆಫ್ಟ್. ನನ್ನ ಇಮೇಜ್ ನನಗೆ ಲೆಫ್ಟ್ ಸೈಡಲ್ಲಿ ಬರಬೇಕು ಅಂತ ಹೇಳಿ. ಸೊ ಅಲೈನ್ ಈಕ್ವಲ್ಸ್ ಲೆಫ್ಟ್. ಸೆಂಟರ್ ಬರಬೇಕು ಅಂತ ಹೇಳಿದರೆ ಅಲೈನ್ ಈಕ್ವಲ್ಸ್ ಸೆಂಟರ್. ರೈಟ್ ಸೈಡಿಗೆ ಹೋಗಬೇಕು ಅಂತ ಹೇಳಿದರೆ ಅಲೈನ್ ಈಕ್ವಲ್ಸ್ ರೈಟ್. ಓಕೆ, ಸೊ ಇದೆಲ್ಲ ಆಪ್ಷನಲ್, ವಿಡ್ತ್, ಹೈಟ್, ಅಲೈನ್. ಬಟ್ ಇದೆಲ್ಲ ಈ ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡಿದರೆ ನಿಮ್ಮ ಇಮೇಜ್ ಪರ್ಫೆಕ್ಟಾಗಿ ಡಾಕ್ಯುಮೆಂಟಲ್ಲಿ ಲೊಕೇಟ್ ಆಗಿರುತ್ತೆ. ನೆಕ್ಸ್ಟ್ ನಾನು ಬ್ರೇಕ್ ಕೊಟ್ಬಿಟ್ಟಿದ್ದೀನಿ ಅಲ್ಲಿ ನಾನು. ಸೊ ಯೂಶ್ವಲಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ನೇಮ್ ಮತ್ತು ರಿಜಿಸ್ಟರ್ ನಂಬರ್ ಇರುತ್ತಲ್ಲ, ಸೊ ಅದಕ್ಕೆ ನಾನಿಲ್ಲಿ ನನ್ನ ನೇಮ್ ಕೊಟ್ಟಿದ್ದೀನಿ. ಸೊ ಎಲ್ಲರೂ ನಿಮ್ಮ ನೇಮಲ್ಲಿ ಕೊಟ್ಬಿಡಿ. ಅಷ್ಟಾದಮೇಲೆ ಒಂದು ಬ್ರೇಕ್, ರಿಜಿಸ್ಟರ್ ನಂಬರ್. ಸೊ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಆ್ಯಡ್ ಮಾಡಿ. ಓಕೆ, ಸೊ ಇದೆಲ್ಲ ಪರ್ಫೆಕ್ಟ್ ಆಗಿರಬೇಕು. ಸೊ ಮನೆಯಲ್ಲಿ ಸಿಸ್ಟಮ್ಸ್ ಇರೋರು ಟ್ರೈ ಮಾಡಿ ನೋಡಿ. ಸೊ ನೇಮ್, ರಿಜಿಸ್ಟರ್ ನಂಬರ್ ಕೊಟ್ಟು ಕ್ಲೋಸ್ ದ TH ಟ್ಯಾಗ್. ಸೊ ಇಲ್ಲಿ ನಾವು ಟೇಬಲ್ ಹೆಡ್ಡಿಂಗದು ಕ್ಲೋಸ್ ಮಾಡಬೇಕು, ಟೇಬಲ್ ಹೆಡ್ಡಿಂಗ್. ಸೊ ಇದು ನಾವು ಹೆಡ್ಡಿಂಗ್ ಬರೀತಾ ಇರೋದಲ್ಲ, ಅದಕ್ಕೆ TH ಯೂಸ್ ಮಾಡ್ತೀವಿ. ಎಲ್ಲಾದರೂ ನಾವು ಟೇಬಲ್ ಡೇಟಾ ಆ್ಯಡ್ ಮಾಡಿದಾಗ TD ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ಲೋಸ್ ದ TR ಟ್ಯಾಗ್. ಸೊ ನೀವು ಬರ್ಕೊಳ್ಳಾಗ ಸಹ ನೋಡ್ಕೋಬೇಕು ಏನಂತ ಹೇಳಿದರೆ, ಇಲ್ಲಿ ನೋಡಿ 1 ಲೈನ್ ಬಿಟ್ಟಿದ್ದೀನಿ. ಸೊ ಲೈನ್ ಬಿಟ್ಟುಬಿಟ್ಟೇ ಬರೀರಿ, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿಬಿಟ್ಟು ಲೈನ್ ಬಿಟ್ಟುಬಿಟ್ಟೆ ಕರೆಕ್ಟಾಗಿ ಬರ್ಕೊಳ್ಳಿ ನಿಮ್ಮ ನೋಟ್ಸಲ್ಲಿ. ಸೊ ನಮಗೆ ಈ ಪರ್ಟಿಕ್ಯುಲರ್ ಕೋಡದ ಔಟ್ಪುಟ್ ಒಮ್ಮೆ ನೋಡೋಣ. ಸೊ ನೋಡಿ, ಇಲ್ಲಿ ನಿಮ್ಮ ಲೆಫ್ಟ್ ಸೈಡಿಗೆ ಇಮೇಜ್ ಪ್ರೆಸೆಂಟ್ ಆಗಿದೆ. ನೀವು ಇಲ್ಲಿ ವಿಡ್ತ್ ಮತ್ತು ಹೈಟ್ ಪರ್ಫೆಕ್ಟಾಗಿ ನೋಡ್ಕೋಬೇಕು. ವಿಡ್ತ್ ಮತ್ತು ಹೈಟ್ ಕರೆಕ್ಟ್ ಕೊಡಬೇಕು. ಮತ್ತು ನೋಡಿ, ಪ್ರಾಪರ್ಟಿ ಅಲೈನ್ ಈಕ್ವಲ್ಸ್ ಲೆಫ್ಟ್ ಕರೆಕ್ಟಾಗಿ ಬಂದಿದೆ, ಟೇಬಲ್ ಲೆಫ್ಟ್ ಸೈಡಿಗೆ ಬಂದಿದೆ. ಮತ್ತು ನೋಡಿ, ನೇಮ್ ಮತ್ತು ರಿಜಿಸ್ಟರ್ ನಂಬರ್ ಆಪೋಸಿಟ್ ಬರುತ್ತೆ. ಕೆಲವೊಂದು ಸತಿ ಕೆಳಗೆ ಬರ್ಬೋದು, ಯಾಕೆಂದರೆ ಕೆಲವೊಂದು ಸಿಸ್ಟಮ್ ಹೇಗೆ ಪ್ರಾಪರ್ಟೀಸ್ ಅದು ತಗೊಳುತ್ತೆ ಇಂಟರ್ನೆಟ್ ಎಕ್ಸ್ಪ್ಲೋರಲ್ಲಿ ಬ್ರೌಸ್ ಮಾಡಾಗ ಔಟ್ಪುಟ್ ಬರೋಗಂತ ಗೊತ್ತಾಗಲ್ಲ. ಸೊ ಹೀಗೆ ಸಹ ಬರ್ಬೋದು, ಇಲ್ಲಾಂದರೆ ಇಲ್ಲಿ ಕೆಳಗೆ ಬಂದರೂ ಸಹ ತೊಂದರೆ ಏನಿಲ್ಲ. ಓಕೆ, ಸೊ ಇದು ಈ ಪರ್ಟಿಕ್ಯುಲರ್ ಕೋಡಿನ ಔಟ್ಪುಟ್. ಓಕೆ, ಈ ಪರ್ಟಿಕ್ಯುಲರ್ ಕೋಡಿನ ಔಟ್ಪುಟ್. ಸೊ ನೀವಿಲ್ಲಿ ಔಟ್ಪುಟ್ ಬರಿಬೇಕು ಅಂತ ಏನಿಲ್ಲ, ಜಸ್ಟ್ ಪ್ರೋಗ್ರಾಮ್ದು ಕೋಡ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನನಗೆ ಕಾಲ್ ಸ್ಪ್ಯಾನ್. ನಾನು ನೆಕ್ಸ್ಟ್ ಟೇಬಲ್ ರೋ ಕ್ರಿಯೇಟ್ ಮಾಡ್ತೀನಿ. ಸೊ ಅಲ್ಲಿ ನೋಡಿ, TH ಕಾಲ್ ಸ್ಪ್ಯಾನ್ ಈಕ್ವಲ್ಸ್ ಟು ಸಬ್ಜೆಕ್ಟ್. ಸೊ ನನಗೆ ನನ್ನ ಮಾರ್ಕ್ಸ್ ಕಾರ್ಡಲ್ಲಿ ಸಬ್ಜೆಕ್ಟ್ ಡಿಸ್ಪ್ಲೇ ಆಗಬೇಕು. ಯಾವುದೆಲ್ಲ ಸಬ್ಜೆಕ್ಟ್ಸ್ ಇದೆ ಆ ಸಬ್ಜೆಕ್ಟದ ನೇಮ್ ಕೊಡಬೇಕಾಗುತ್ತೆ. ಸೊ ಸಬ್ಜೆಕ್ಟ್, ಸೊ ಅದು ಟೇಬಲ್ ಹೆಡ್ಡಿಂಗ್. ಸೊ TH ಕ್ಲೋಸ್ ಮಾಡಿ. TH ಕಾಲ್ ಸ್ಪ್ಯಾನ್ ಈಕ್ವಲ್ಸ್ 4 ಮಾರ್ಕ್ಸ್. TH ಕ್ಲೋಸ್ ದ TH ಟ್ಯಾಗ್, ಕ್ಲೋಸ್ ದ TR ಟ್ಯಾಗ್. ಸೊ ಈ ಪರ್ಟಿಕ್ಯುಲರ್ ಔಟ್ಪುಟ್ ಒಮ್ಮೆ ನಮಗೆ ನೋಡೋಣ. ಯಾಕೆ ನಾನು ಕಾಲ್ ಸ್ಪ್ಯಾನ್ ಈಕ್ವಲ್ಸ್ 2 ಕೊಟ್ಟಿದ್ದೀನಿ, ಕಾಲ್ ಸ್ಪ್ಯಾನ್ ಈಕ್ವಲ್ಸ್ 4 ಕೊಟ್ಟಿದ್ದೀನಿ ಅಂದರೆ ಎಷ್ಟು ಕಾಲಮ್ಸ್ ನನಗೆ ಸಬ್ಜೆಕ್ಟ್ ಒಳಗೆ ಬೇಕು, ಎಷ್ಟು ಕಾಲಮ್ಸ್ ನನಗೆ ಮಾರ್ಕ್ಸ್ ಒಳಗಡೆ ಬೇಕು ಅಂತ ಹೇಳಿ. ಓಕೆ, ಸೊ ಇಲ್ಲಿ ನೋಡಿ, ಇದು ನಿಮ್ಮ ಔಟ್ಪುಟ್ ಆಗಿರುತ್ತೆ. ಸೊ ಇದು ನಾವು ಮೊದಲೇ ಕ್ರಿಯೇಟ್ ಮಾಡಿರೋದು ಈ ಒಂದು ಕಾಲಮಲ್ಲಿ. ನೆಕ್ಸ್ಟ್ ಕಾಲಮಲ್ಲಿ ನೋಡಿ, ಇದು ಬರುತ್ತೆ ಸಬ್ಜೆಕ್ಟ್. ನಾನು ಸಬ್ಜೆಕ್ಟ್ ಎಷ್ಟು ಕೊಟ್ಟಿದ್ದೆ, ಕಾಲ್ ಸ್ಪ್ಯಾನ್ ಈಕ್ವಲ್ಸ್ 2 ಕೊಟ್ಟಿದ್ದೀನಿ. ಯಾಕೆ 2 ಕೊಟ್ಟಿದ್ದೀನಿ ಅಂತ ಹೇಳಿದರೆ, ನನಗೆ ಸಬ್ಜೆಕ್ಟ್ ಒಳಗೆ 2 ಕಾಲಮ್ ಬೇಕು, ಒಂದು ನೇಮ್ ಕಾಲಮ್ ಮತ್ತು ಒಂದು ಕೋಡ್ ಕಾಲಮ್. ಕರೆಕ್ಟ್ ತಾನೇ? ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ನೋಡುವಾಗ ನಿಮಗೆ ಸಬ್ಜೆಕ್ಟ್ ನೇಮ್ ಒಂದು ಕಾಲಮಲ್ಲಿ ಇರುತ್ತೆ, ಸಬ್ಜೆಕ್ಟ್ದು ಕೋಡ್ ಒಂದು ಕಡೆ ಇರುತ್ತೆ. ಸೊ ಅದಕ್ಕೆ ನಾನು ಕಾಲ್ ಸ್ಪ್ಯಾನ್ ಈಕ್ವಲ್ಸ್ 2 ನಾವು ಅದು ಹೆಡ್ಡಿಂಗಲ್ಲೇ ಡಿಸ್ಪ್ಲೇ ಮಾಡಬೇಕು, ಅಂದರೆ ಮಾತ್ರ ನಮಗೆ ಇಲ್ಲಿ ಡಿವೈಡ್ ಆಗೋಕ್ಕೆ ಸಾಧ್ಯವಾಗೋದು. ಅದಕ್ಕೆ ಇಲ್ಲಿ TH ಕಾಲ್ ಸ್ಪ್ಯಾನ್ ಈಕ್ವಲ್ಸ್ 2. ನೆಕ್ಸ್ಟ್ for marks I have used TH call span equals 4. Why? Because I want to divide the particular columns into 4 categories. That is maximum marks, minimum marks, I have obtained marks, then result, whether I am pass or fail. So I have used 4 subdivision for the marks column. So I have used
TH call span equals 4. So you should remember this particular how to use the call span attributes in your table. Okay, so here for subject TH column span equals 2. Here for marks TH column span equals 4. Why? Because for subject I want 2 subdivision, that is name and code, and for marks I have 4 subdivision: maximum marks, minimum marks, obtained marks and result. So we can see how these particular columns have been created now. Okay, so after creating this particular code we get the subdivision of the particular table. So here I am directly adding the heading, that is for TR TH name and code, for TH max, minimum, obtain, result. ನಮಗೆ ಇದು ಒಂದು ಪರ್ಟಿಕ್ಯುಲರ್ ಕೋಡಲ್ಲೇ ಮುಗಿಸ್ಬೋದು ತಾನೇ. ಇಲ್ಲಿ ನಾವು 2 ತಗೊಂಡಿದ್ದೀವಿ, ಸೊ 2 ಕಾಲಮ್ಸ್ ಅದು ಡಿವೈಡ್ ಆಗುತ್ತೆ, ಮತ್ತೆ 4 ತಗೊಂಡಿದ್ದೀವಿ, ಮ್ಯಾಕ್ಸಿಮಮ್, ಮಿನಿಮಮ್, obtain, result. ಸೊ ಇದನ್ನು ಔಟ್ಪುಟ್ ಹೇಗಿರುತ್ತೆ ಅಂತ ಹೇಳಿದರೆ ನೇಮ್, ಕೋಡ್, ಮ್ಯಾಕ್ಸಿಮಮ್, ಮಿನಿಮಮ್, obtain, ಮಾರ್ಕ್ಸ್, ರಿಸಲ್ಟ್. ಸೊ ನೋಡಿ ಅದು ಹೇಗೆ ಪರ್ಫೆಕ್ಟಾಗಿ ಸಬ್ಜೆಕ್ಟ್ ಒಳಗೇ ಇದು ಬಂದಿದೆ, ಮಾರ್ಕ್ಸ್ ಒಳಗೆ ಇಷ್ಟು ಬಂದಿದೆ. ಓಕೆ, ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕೋಡ್ ನೋಡೋಣ. ನೆಕ್ಸ್ಟ್ ಏನು ಅಂತ ಹೇಳಿದರೆ ನಿಮ್ಮ ಸಬ್ಜೆಕ್ಟ್ ನೇಮ್ ಮತ್ತು ಅದರೊಳಗೆ ನಿಮಗೆ ಮಾರ್ಕ್ಸ್ ಹಾಕಬೇಕು ಅಂತ ಹೇಳಿ. ಸೊ ನಾನು TR ಟ್ಯಾಗ್ ಯೂಸ್ ಮಾಡಿದ್ದೀನಿ. TH ಅಲೈನ್ ಈಕ್ವಲ್ಸ್ ಸೆಂಟರ್. ಸೊ ನಾನು ಯಾಕೆ TH, ನಿಮಗೆ ಅಲ್ಲಿ ಬೇಕಿದ್ದರೆ TD ಯೂಸ್ ಮಾಡ್ಬೋದು ಆಯಿತಾ, ಬಟ್ TH ಯಾಕೆ ಯೂಸ್ ಮಾಡಿದ್ದೀನಿ ಅಂತ ಹೇಳಿದರೆ ನಿಮ್ಮ ಪರ್ಟಿಕ್ಯುಲರ್ ಟೆಕ್ಸ್ಟ್ ಬೋಲ್ಡ್ ಕಲರ್ ಆಗಿ ಡಿಸ್ಪ್ಲೇ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಅಲ್ಲಿ ಆ ಪರ್ಟಿಕ್ಯುಲರ್ ಟೆಕ್ಸ್ಟನ್ನು ಹಾಕಿದ್ದೀನಿ. ಓಕೆ, ಸೊ TH ಅಲೈನ್ ಈಕ್ವಲ್ಸ್ ಸೆಂಟರ್ ಕನ್ನಡ, ಸಬ್ಜೆಕ್ಟ್ ನೇಮ್ ಕನ್ನಡ. ಸೊ ನಿಮಗೆ ಯಾವಾಗಲೂ ಬೇಸ್ ಲ್ಯಾಂಗ್ವೇಜ್ ಕನ್ನಡ ಆಗಿದ್ದಕ್ಕೆ ಕನ್ನಡ ಹಾಕಿದ್ದೀನಿ. ಸೊ ಎಂಡ್ ದ TH ಟ್ಯಾಗ್. ಮತ್ತು TD ಯೂಸ್ ಮಾಡಿದ್ದೀನಿ. TD ಅಂದರೆ ಟೇಬಲ್ ಡೇಟಾ ಹಾಕ್ತೀವಿ. ಸೊ TD ನಾವು ಯೂಸ್ ಮಾಡಾಗ ಅಲ್ಲಿ ನಮ್ಮ ಟೆಕ್ಸ್ಟ್ ಬೋಲ್ಡಲ್ಲಿ ರೆಪ್ರೆಸೆಂಟ್ ಆಗಲ್ಲ, ಮತ್ತು ವ್ಯಾಲ್ಯೂಸ್ ಡೈರೆಕ್ಟಾಗಿ ಹಾಕ್ತಾ ಹೋಗ್ಬೋದು. ಅಲೈನ್ ಈಕ್ವಲ್ ಸೆಂಟರ್ ಅಂದರೆ ಆ ಪರ್ಟಿಕ್ಯುಲರ್ ಕಾಲಮ್ ಒಳಗೆ ಈ ಟೆಕ್ಸ್ಟ್ ಸೆಂಟರಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಅಲೈನ್ ಈಕ್ವಲ್ ಸೆಂಟರ್ ಅಂತ ಹೇಳೋ ಒಂದು ಪ್ರಾಪರ್ಟಿ ಯೂಸ್ ಮಾಡಿದ್ದೀನಿ. ಮತ್ತು ಕೋಡ್ ಬರ್ಕೊಳ್ಳಿ, ನಿಮ್ಮ ಸಬ್ಜೆಕ್ಟ್ ಕೋಡ್ ಬರ್ಕೊಳ್ಳಿ, BCMCAC 153. ಸೊ ನೀವು ಅಲ್ಲಿ ನಿಮ್ಮ ಟೆಕ್ಸ್ಟ್ ಮಾಡ್ಕೊಂಡಿದ್ರು ಸಹ ಪರವಾಗಿಲ್ಲ, ನಿಮ್ಮದೇ ಆದ ಒಂದು ಕೋಡ್ ಬರೀಬೋದು ಆಯಿತಾ. ಸೊ ಕ್ಲೋಸ್ ದ TD ಟ್ಯಾಗ್ ಮತ್ತು TD ಅಲೈನ್ ಈಕ್ವಲ್ ಸೆಂಟರ್. ಫಸ್ಟಿಗೆ ಏನು ಹಾಕಬೇಕು ಇಲ್ಲಿ ನಾವು ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೊ ನಿಮ್ಮ ಕನ್ನಡ ಸಬ್ಜೆಕ್ಟಿಗೆ ಎಷ್ಟಿರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸೊ 100 ಅಂತ ಹಾಕಿ. ನೆಕ್ಸ್ಟ್ ಮಿನಿಮಮ್ ಮಾರ್ಕ್ಸ್, ಪಾಸಿಂಗ್ ಮಾರ್ಕ್ಸ್ 35. ಸೊ ನೆಕ್ಸ್ಟ್ TD ಒಳಗೆ 35 ಹಾಕಿ. ನೆಕ್ಸ್ಟ್ obtained ಮಾರ್ಕ್ಸ್, ನೀವು ಎಷ್ಟು ತಗೊಳ್ತೀರಾ ಅಂತೇಳಿ. ನಾನಿಲ್ಲಿ 90 ಹಾಕಿದ್ದೀನಿ. ಸೊ ನೀವು ಸಹ 90ನೇ ಹಾಕಿಬಿಡಿ. ಸೊ ಕಾಪಿ ಪೇಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ, ಸೇಮ್ ನಂಬರೇ ಇರಲಿ. ಓಕೆ, ಸೊ TD 90 ತಗೊಂಡಿದ್ದೀನಿ. ಮತ್ತೆ ಏನಿದೆ, ರಿಸಲ್ಟ್ ಇದೆ. ಸೊ ರಿಸಲ್ಟ್ ಕಾಲಮಿಗೆ ನಾವು ಏನು ವ್ಯಾಲ್ಯೂ ಹಾಕ್ತೀವಿ, ಪಾಸ್. ಓಕೆ, ಸೊ ಎಂಡ್ ದ ಆಲ್ ದ TD ಟ್ಯಾಗ್ಸ್ ಆ್ಯಂಡ್ ಎಂಡ್ ದ ಟೇಬಲ್ ರೋ ಟ್ಯಾಗ್. ಓಕೆ, ಸೊ ಇದರ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಒಮ್ಮೆ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಕನ್ನಡ ಬೋಲ್ಡಲ್ಲಿ ರೆಪ್ರೆಸೆಂಟ್ ಆಗಿದೆ, ಯಾಕೆಂದರೆ TH ಟ್ಯಾಗ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಎಲ್ಲ TD ಟ್ಯಾಗ್. ಸೊ ನೋಡಿ ಕೋಡ್ ಒಳಗೇ BCMCAC ಬಂದಿದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಬಂದಿದೆ, ಮಿನಿಮಮ್ ಮಾರ್ಕ್ಸ್ 35 ಬಂದಿದೆ, obtained ಮಾರ್ಕ್ಸ್ 90 ಬಂದಿದೆ, ರಿಸಲ್ಟ್ ಪಾಸ್ ಬಂದಿದೆ. ಹೀಗೇ ನಾವು ಎಲ್ಲ ಸಬ್ಜೆಕ್ಟದ್ದು ಹಾಕಬೇಕು ಅಂತ ಹೇಳಿ. ಓಕೆ, ಸೊ ನೀವೇನು ಮಾಡಿ, ಇದು ಇಷ್ಟನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ. ಇಲ್ಲಿ ಜಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಸಬ್ಜೆಕ್ಟ್ ನೇಮ್ ಮತ್ತು ಕೋಡ್ ಚೇಂಜ್ ಮಾಡಿ, ಮತ್ತು ಮಾರ್ಕ್ಸ್ ಎಲ್ಲ ಹಾಗೆ ಇರಲಿ. ಓಕೆ, ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಈಸ್ ಇಂಗ್ಲೀಷ್. ಸೊ ನೆಕ್ಸ್ಟ್ ಹಿಯರ್ ಐ ಹ್ಯಾವ್ ಯೂಸ್ಡ್ ಎಕನಾಮಿಕ್ಸ್. ಚೇಂಜ್ ಜಸ್ಟ್ ದ ಕೋಡ್ ಎಲ್ಲ ಕಾಪಿ ಪೇಸ್ಟ್ ಮಾಡಿ. ಒಂದು 6 ಸಬ್ಜೆಕ್ಟ್ ಏನಾದರೂ ಇದ್ದರೆ 6 ಸಬ್ಜೆಕ್ಟಿಗೆ ಕಾಪಿ ಪೇಸ್ಟ್ ಮಾಡಿ. ಓಕೆ, 6 ಮತ್ತು 7 ಸಬ್ಜೆಕ್ಟ್ ಅಷ್ಟು ಕಾಪಿ ಮಾಡಿ ಆಯಿತಾ. ಸೊ ಇಲ್ಲಿ ಎಕನಾಮಿಕ್ಸ್ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಪುನಃ ಕಾಪಿ ಪೇಸ್ಟ್ ಮಾಡಿ ಅಕೌಂಟೆನ್ಸಿ ಮತ್ತು ಅದರ ಸಬ್ಜೆಕ್ಟ್ ಕೋಡ್ ಬರೀರಿ. ಓಕೆ, ನೀವು ಫಸ್ಟ್ ಇದು ಒಂದೊಂದಾಗಿ ರನ್ ಮಾಡಿ ನೋಡಬೇಕು ಮಾಡುವಾಗ. ಸೊ ಎಕನಾಮಿಕ್ಸ್, ಅಕೌಂಟೆನ್ಸಿ, ನೆಕ್ಸ್ಟ್ ನಾನು ವೆಬ್ ಅಪ್ಲಿಕೇಶನ್ ಹಾಕಿದ್ದೀನಿ, ಕೋಡ್ ಒಂದು ಚೇಂಜ್ ಮಾಡಿ. ಇಯರ್ ನೆಕ್ಸ್ಟ್ ಟ್ಯಾಲಿ, ಕೋಡ್ ಚೇಂಜ್ ಮಾಡಿ. ನೆಕ್ಸ್ಟ್ ಲ್ಯಾಬ್ ಇದೆಯಲ್ಲ ನಿಮಗೆ, ಸೊ ವೆಬ್ ಅಪ್ಲಿಕೇಶನ್ ಆ್ಯಂಡ್ ಟ್ಯಾಲಿ ಲ್ಯಾಬ್ ಅಂತ ಬರೆದು, ನೆಕ್ಸ್ಟ್ BCMCAC 159 ಕೋಡ್ ಒಂದು ಬರೆದು ಸೇಮ್ ಇರಲಿ, ಬಾಕಿ ಇರೋ ಎಲ್ಲ ವ್ಯಾಲ್ಯೂಸ್ ಸೇಮ್ ಇರಲಿ. ಸೊ ನಿಮ್ಮ ಔಟ್ಪುಟ್ ಹೀಗೆ ಬರುತ್ತೆ: ಕನ್ನಡ, ಇಂಗ್ಲೀಷ್, ಎಕನಾಮಿಕ್ಸ್, ಅಕೌಂಟೆನ್ಸಿ, ವೆಬ್ ಅಪ್ಲಿಕೇಶನ್, ಟ್ಯಾಲಿ, ವೆಬ್ ಅಪ್ಲಿಕೇಶನ್ ಆ್ಯಂಡ್ ಟ್ಯಾಲಿ. ಸೊ ಹಿಯರ್ ಐ ಹ್ಯಾವ್ ಯೂಸ್ 7 ಸಬ್ಜೆಕ್ಟ್ಸ್. ಸೊ 7 ಸಬ್ಜೆಕ್ಟ್ಸಲ್ಲೇ ಇರಲಿ ಅದು, ಮತ್ತು ಕೋಡ್ ಒಂದು ಕರೆಕ್ಟಾಗಿ ಚೇಂಜ್ ಮಾಡಿ, ಮತ್ತು ವ್ಯಾಲ್ಯೂಸ್ ಎಲ್ಲ ಹಾಗೆ ಇರಲಿ. ಓಕೆ, ಸೊ obtain ಮಾರ್ಕ್ಸ್ ನಿಮಗೆ ಬೇಕಿದ್ದರೆ ಚೇಂಜ್ ಮಾಡ್ಕೋಬೋದು. ನಿಮ್ಮ ರಿಸಲ್ಟ್ ನಿಮಗೆ ಇಷ್ಟವಾದ ವ್ಯಾಲ್ಯೂಸ್ ಎಲ್ಲ ಹಾಕ್ಬೋದು, ಬಟ್
ಹೀಗೆ ಮಾಡಿದ್ರೆ ಕಾಪಿ ಪೇಸ್ಟ್ ಮಾಡುವಾಗ ನಿಮ್ಮ ಪ್ರೋಗ್ರಾಮ್ ಈಸಿಯಾಗಿ ಕಂಪ್ಲೀಟು ಆಗುತ್ತೆ. ಮತ್ತು ನೀವು ಕಲಿಬೇಕಾಗಿದ್ದು ಇಲ್ಲಿ ಬೇರೆ ಟೇಬಲ್ ಪ್ರಾಪರ್ಟೀಸ್ ಮತ್ತು ಇಮೇಜ್ ಪ್ರಾಪರ್ಟೀಸ್ ಮತ್ತು ಟೇಬಲ್ ಕಾಲಮ್ಸ್ ಹೇಗೆ ಆ್ಯಡ್ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ಇದಿಷ್ಟು ನಿಮಗೆ ಔಟ್ಪುಟ್ ಬರುತ್ತೆ. ನಿಮ್ಮ ವ್ಯಾಲ್ಯೂಸ್ ಕನ್ನಡ, ಇಂಗ್ಲೀಷ್, ಎಕನಾಮಿಕ್ಸ್, ಅಕೌಂಟೆನ್ಸಿ, ವೆಬ್ ಅಪ್ಲಿಕೇಶನ್, ಟೇಲಿ ಮತ್ತು ವೆಬ್ ಅಪ್ಲಿಕೇಶನ್ ಆ್ಯಂಡ್ ಟ್ಯಾಲಿ ಸಬ್ಜೆಕ್ಟ್ ಆ್ಯಡ್ ಮಾಡಿದಾಗ. ಓಕೆ, ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನಮಗೆ ಅಲ್ಲಿ ಗ್ರ್ಯಾಂಡ್ ಟೋಟಲ್ ಡಿಸ್ಪ್ಲೇ ಮಾಡಬೇಕು. ಸೊ ಎಲ್ಲ ರಿಸಲ್ಟಲ್ಲೂ ನಿಮಗೆ ನೋಡ್ಬೋದು ಟೋಟಲ್ ಒಂದು ಡಿಸ್ಪ್ಲೇ ಆಗುತ್ತೆ, ರೈಟ್. ಸೊ ಅಲ್ಲಿ ನೋಡಿ TH ಕಾಲ್ ಸ್ಪ್ಯಾನ್ ಈಕ್ವಲ್ಸ್ ಟು ಗ್ರ್ಯಾಂಡ್ ಟೋಟಲ್ /TH 700. ಸೊ ಇಲ್ಲಿ ನೋಡಿ ಕಾಲ್ ಸ್ಪ್ಯಾನ್ ಈಕ್ವಲ್ಸ್ ಟು ಗ್ರ್ಯಾಂಡ್ ಟೋಟಲ್ ಅಂತ ಹೇಳಿ ನಿಮಗೆ ಅಲ್ಲಿ ಫಸ್ಟ್ ಇಮೇಜಲ್ಲೇ ನೋಡ್ಬೋದು. ಸೊ ಇಲ್ಲಿ ನೋಡಿ ಕಾಲ್ ಸ್ಪ್ಯಾನ್ ಈಕ್ವಲ್ಸ್ ಟು ಅಂತ ಹೇಳಿದಾಗ ಸಬ್ಜೆಕ್ಟ್ ಅಂತ ಇದೆಯಲ್ಲ. ಸೊ ಸಬ್ಜೆಕ್ಟ್ ಇರೋ ಕಡೆ ನಾವಿಲ್ಲಿ ಏನು ಮಾಡಿದ್ದೀವಿ, ಗ್ರ್ಯಾಂಡ್ ಟೋಟಲ್ ಅಂತ ಹಾಕಿದ್ದೀವಿ. ಇಲ್ಲಿ ಈ ಔಟ್ಪುಟ್ ಕಡೆ ಈ ಔಟ್ಪುಟ್ದು ಸ್ಟ್ರೈಟಾಗಿ ನಾವು ಕೆಳಗೆ TH ಕಾಲ್ ಸ್ಪ್ಯಾನ್ ಈಕ್ವಲ್ಸ್ ಟು ಅಂತ ಬರೆದು ಅಲ್ಲಿ ಟೆಕ್ಸ್ಟ್ ಏನು ಬರಿತೀವಿ, ಗ್ರ್ಯಾಂಡ್ ಟೋಟಲ್ ಅಂತ ಹೇಳಿ. ಓಕೆ, ಸೊ ಅಲ್ಲಿ ಗ್ರ್ಯಾಂಡ್ ಟೋಟಲ್ ಬರೆದು ನೆಕ್ಸ್ಟ್ ಅದರ ಮಾರ್ಕ್ಸ್ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ TH 700 ಹಾಕ್ತೀನಿ. ನೆಕ್ಸ್ಟ್ ಮಿನಿಮಮ್ ಮಾರ್ಕ್ಸ್ ನಾನು ಹೈಫನ್ ಕೊಡ್ತೀನಿ, ಯಾಕೆಂದರೆ ಅಲ್ಲಿ ಮಿನಿಮಮ್ ಮಾರ್ಕ್ಸ್ ನಮಗೆ ಅಲ್ಲಿ ಬೇಕು ಅಂತೇನಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಕಾಲಮಲ್ಲಿ TH ಡ್ಯಾಶ್ ಕೊಡ್ತೀನಿ. ನೆಕ್ಸ್ಟ್ ನಾನು ಒಪ್ಟೇನ್ ಮಾಡಿರೋ ಮಾರ್ಕ್ಸ್, ಸೊ ಈ ಮಾರ್ಕ್ಸ್ ಶೀಟಲ್ಲಿ ಇದನ್ನು ಮಾರ್ಕ್ಸ್ ಬರಬೇಕಲ್ಲ ಎಷ್ಟು ಅಂತ ಹೇಳಿ. ಸೊ ನಾನು ಒಪ್ಟೇನ್ ಮಾಡಿರೋದು 630 ಅಂತ ಹೇಳಿಬಿಟ್ಟು ಟೋಟಲ್ 630 ಮಾರ್ಕ್ಸ್. ನೆಕ್ಸ್ಟ್ TH ನೆಕ್ಸ್ಟ್ ಕಾಲಮಲ್ಲಿ ಪಾಸ್ ಅಂತ. ಸೊ ಅದು ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ಗ್ರ್ಯಾಂಡ್ ಟೋಟಲ್ ಒಂದು ಮಾತ್ರ ಚೇಂಜ್, ಮತ್ತು ಇಲ್ಲಿ ವ್ಯಾಲ್ಯೂಸ್ ಏನು ಅಂತ ಹೇಳಿದರೆ ಡೈರೆಕ್ಟಾಗಿ TH ಅಲ್ಲಿ ಈ ಪರ್ಟಿಕ್ಯುಲರ್ ಕಾಲಮ್ದು ಸ್ಟ್ರೈಟಲ್ಲಿ ನಾವು ವ್ಯಾಲ್ಯೂಸ್ ಪ್ರೆಸೆಂಟ್ ಮಾಡಬೇಕು. ಓಕೆ, ಸೊ ಅದು ನಾನು TH ಅಲ್ಲೇ ಯೂಸ್ ಮಾಡಿದ್ದೀನಿ. TH ಯಾವಾಗಲೂ ಬೋಲ್ಡಾಗಿ ಡಿಸ್ಪ್ಲೇ ಆಗುತ್ತೆ. TD ಸಹ ಯೂಸ್ ಮಾಡ್ಬೋದು, ಬಟ್ TH ಯೂಸ್ ಮಾಡಿದರೆ ಬೆಸ್ಟ್. ಸೊ ಇದಿಷ್ಟು ಒಂದು ಪರ್ಟಿಕ್ಯುಲರ್ ಕೋಡದು ಔಟ್ಪುಟ್. ಓಕೆ, ನೆಕ್ಸ್ಟ್ ನನಗೆ ಗ್ರ್ಯಾಂಡ್ ಟೋಟಲ್ ಇದು ಎಷ್ಟು ನಾನು ಒಪ್ಟೇನ್ ಮಾಡಿರೋ ಆ ವ್ಯಾಲ್ಯೂ ಬರಬೇಕು. ಸೊ ಅದಕ್ಕೆ TH ಕಾಲ್ ಸ್ಪ್ಯಾನ್ ಈಕ್ವಲ್ 6 ಯಾಕೆ ತಗೊಂಡಿದ್ದೀನಿ, ಇದಿಷ್ಟು ಕಾಲ್ ಸ್ಪ್ಯಾನ್ ಅದು ವ್ಯಾಲ್ಯೂಸ್ ಇಲ್ಲಿ 2 + 4, ರೈಟ್. ಸೊ 6 ಬಂತು. ಸೊ TH ಕಾಲ್ ಸ್ಪ್ಯಾನ್ ಈಕ್ವಲ್ 6. ನೆಕ್ಸ್ಟ್ ನಿಮ್ಮದೇ ಆದ ವರ್ಡ್ಸಲ್ಲೇ ಬರೀರಿ, ಗ್ರ್ಯಾಂಡ್ ಟೋಟಲ್ ಇನ್ ವರ್ಡ್ಸ್ ಈಕ್ವಲ್ಸ್ ಎಷ್ಟು ಒಪ್ಟೇನ್ ಮಾಡಿದ್ದೀರಾ, 630. ಸೊ ಈ ವ್ಯಾಲ್ಯೂನ 630 ಅಂತ ಟೆಕ್ಸ್ಟ್ ಬರೆದು TH ಟ್ಯಾಗ್ ಎಂಡ್ ಮಾಡಿ, ಟೇಬಲ್ ಟ್ಯಾಗ್ ಎಂಡ್ ಮಾಡಿ. ಓಕೆ, ಸೊ ರನ್ ಮಾಡಿ ಔಟ್ಪುಟ್ ಹೀಗೆ ಬರುತ್ತೆ. ಓಕೆ, ನಿಮ್ಮ ಫಸ್ಟಿಗೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಇರುತ್ತೆ, ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಬ್ಯಾಚುಲರ್ ಆಫ್ ಕಾಮರ್ಸ್. ಓಕೆ, ಸೊ ಅದು ಬಂದಾದಮೇಲೆ ಇಮೇಜ್, ಇಷ್ಟಾದಮೇಲೆ ಸಬ್ಜೆಕ್ಟ್ ಮತ್ತು ಮಾರ್ಕ್ಸ್. ನೀವು ಅಂಡರ್ಸ್ಟ್ಯಾಂಡ್ ಮಾಡಿ ಕಲಿತ್ರೆ ಈ ಪ್ರೋಗ್ರಾಮ್ ಅಷ್ಟು ಈಸಿ ಯಾವುದೂ ಇರೋಲ್ಲ. ನಿಮಗೆ ಲೆಂತಿಯಾಗಿ ಕಾಣಿಸ್ಬೋದು, ಬಟ್ ತುಂಬ ಈಸಿ ಇದೆ ಪ್ರೋಗ್ರಾಮ್. ಮತ್ತು ಎಕ್ಸಾಮಲ್ಲಿ ಬರೆಯುವಾಗ ಏನು ಮಾಡಿ ಅಂತ ಹೇಳಿದರೆ ಇಷ್ಟೆಲ್ಲ ಸಬ್ಜೆಕ್ಟದೆಲ್ಲ ಬರೆಯೋಕ್ಕೆ ಹೋಗಬೇಡಿ. ನೀವು ಫಸ್ಟಿಗೆ HTML ಹೆಡ್ ಟೈಟಲ್ ಎಲ್ಲ ಬರೆದು, ಸೊ ಇದೆಲ್ಲ ಕರೆಕ್ಟ್ ಬರ್ಕೋಬೇಕು. ಇದೆಲ್ಲ ಬರೆದಾದ್ಮೇಲೆ ನೆಕ್ಸ್ಟ್ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟದು ಈ ಒಂದು ಸಬ್ಜೆಕ್ಟ್ ಬರೆದು ಬಿಟ್ಟು ನೆಕ್ಸ್ಟ್ ಈ ಸಬ್ಜೆಕ್ಟದೆಲ್ಲ ಬರೀಬೇಡಿ ಎಕ್ಸಾಮಿಗೆ. ಓಕೆ, ಇಷ್ಟೆಲ್ಲ ಬರೀಬೇಡಿ. ಅದು ನೀವು ಮಾಡಾಗ ಔಟ್ಪುಟ್ ಮಾಡಾಗ ಕಾಪಿ ಪೇಸ್ಟ್ ಮಾಡಿ ಬರೆಸಿ, ಮತ್ತು ಲಾಸ್ಟ್ದು ಈ ಒಂದು ಕೋಡ್ ಬರೆದು ಬಿಡಿ, ಗ್ರ್ಯಾಂಡ್ ಟೋಟಲ್ ಇನ್ ವರ್ಡ್ಸ್ ಮತ್ತು ಗ್ರ್ಯಾಂಡ್ ಟೋಟಲ್ದು ವ್ಯಾಲ್ಯೂಸ್ ಎಲ್ಲ ಹಾಕಿ. ಓಕೆ, ಬಾಡಿ ಮತ್ತು HTML ಟ್ಯಾಗ್ ಎಂಡ್ ಮಾಡಿ. ಓಕೆ, ಸೊ ಒಂದೊಂದು ಪ್ರೋಗ್ರಾಮ್ ಒಂದೊಂದು ಟ್ಯಾಗ್ ಯೂಸ್ ಮಾಡಿದಾಗ ಸಹ ನೀವು ಔಟ್ಪುಟ್ ಚೆಕ್ ಮಾಡ್ತಾ ಇರಬೇಕು. ಓಕೆ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಥವಾ ಗೂಗಲ್ ಕ್ರೋಮಲ್ಲಿ. ಓಕೆ, ಸೊ ದಿಸ್ ಈಸ್ ದ explanation for program table. Okay, thank you. Any doubts you can ask.